Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಒಳ್ಳೆಯದು. ಸರ್, ಈಗ ಈ ಸರ್ಕಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನೋಡಿ, ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಅವ್ರ ಇಲಾಖೆ ಮೇಲೆ ಆರೋಪ ಬಂದಿದೆ. ಸೊ ಇನ್ನೂ ಪೂರ್ಣ ತನಿಖೆ ಆಗಬೇಕು. ಪೂರ್ಣ ತನಿಖೆ ಆದಾಗ ಯಾರೋ ಆರೋಪಿಗಳಂತ ಗೊತ್ತಾಗ್ತೈತೆ. ಈಗ ಅವರು ನೈತಿಕವನ್ನೇ ಅವತ್ತು ರಾಜೀನಾಮೆ ಕೊಟ್ಟಿದ್ರು, ಯಾಕಂದ್ರೆ ಅವ್ರ ಇಲಾಖೆ ಇರಲ್ಲ, ಅವರಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ನಿಜ ಮೇಲ್ನೋಟಕ್ಕೆ. ಸೊ ಈಗಂತೂ ಈ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಪೂರ್ಣ ಪ್ರಮಾಣದ ತನಿಖೆ ಆದಾಗ ಅವ್ರ ಬಗ್ಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇಲ್ಲ ಅಂತ. ಏನಾದರೂ ಸರ್ಕಾರದಲ್ಲಿ ಪರಿಣಾಮ ಬೀರಲ್ಲ. ಅವ್ರು ಯಾರೋ ವ್ಯಕ್ತಿಗತವಾಗಿ ಮಾಡಿರುವಂಥದ್ದು ಇಡೀ ಸರ್ಕಾರಕ್ಕೆ ಏನು ಬರೋಲ್ಲ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆಗೋಲ್ಲ. ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅದು ಎಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇ ಕೆಲವು ಸಾರಿ ಮಂತ್ರಿಗಳು ಮಾಡೋಲ್ಲ. ಏನು ನಮ್ಮದು ಮುಖ್ಯಮಂತ್ರಿಗಳ ಪರ್ಮಿಷನ್ ಯಾವುದಕ್ಕೂ ಇರೋಲ್ಲ. ಯಾಕಂದ್ರೆ ನಮಗೆ ಅಧಿಕಾರ ಇರ್ತೈತಿ ಇಷ್ಟು ಲಿಮಿಟ್ನಲ್ಲಿ ಕೆಲಸ ಮಾಡಲಿಕ್ಕೆ, ನಾವು ಮಾಡಿರ್ತೀವಿ. ಸೊ ಅದು ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಏನೇ ಮಾಡಿದ್ರೆ ತನಿಖೆ ವೇಟ್ ಮಾಡೋಣ. ಸರ್, ಈಗ ನಿಮ್ಮ ಕುಟುಂಬದಲ್ಲಿ MLA, MLC, ಮಂತ್ರಿ ಎಲ್ಲ, ಆಮೇಲೆ ಈಗ MP, ನಾವು ರಾಜ್ಯಸಭಾ ಆಗ್ಬೇಕಾದ್ರೆ ಬಾಕಿ ನೆಕ್ಸ್ಟ್ ಯಾವುದು ಎಲ್ಲ ನಿಮ್ಮ ಅಭಿಮಾನಿಗಳು CM ಹುದ್ದೆ ಒಂದೇ ಆದರೆ ಪರಿಪೂರ್ಣ ಆಗೈತೆ ಅಂತ ಇದ್ದಾರೆ. ಅದೀಗ ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದ? ಅದಕ್ಕೆ ಟೈಮ್ ಇದಿಲ್ಲ. ಅದು ಯಾವಾಗ ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗ ಬಂದೇ ಬರ್ತೈತೆ. ಅರ್ಜೆಂಟ್ ಏನಿಲ್ಲ ಅಲ್ಲ, ಒಂದೊಂದೇ ಗೆದ್ಕೊತ ಹೋಗ್ಬೇಕಲ್ಲ. ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಲಿಕ್ಕಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ದೀವಿ, ಸಮಾಜಗಳು ಕಟ್ಟಿದ್ದೀವಿ. ಬರ್ಬೋದು, ಬರದೇ ಇರ್ಬೋದು, ಎರಡೂ ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಕ್ಕೆ ಬರ್ತೀವಿ? ಭವಿಷ್ಯ ಹೇಳಿದವರೆಲ್ಲ ಸಮಸ್ಯೆ ಆಗೈತೆ. ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ. ಅವ್ರೀಗ ಈ ಚುನಾವಣೆಯಲ್ಲಿ ಅಲ್ಲ, ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದ್ದಾರೆ ಅವರು. ಇಲ್ಲ, ಅದು ಲಘು ಆಗ್ಬೇಕಂದ್ರೆ ಕೇರಳ, ನೇಪಾಳಕ್ಕೆ ಹೋಗೋ ರೂಢಿ ಮಾಡ್ಕೋಬೇಕು. ಅದು ಆದ್ರೆ ಲಘು ಆಕೈತೆ ಅಂತ ಜನ ನಂಬಿದಾರ. ನೇಪಾಳ, ಕೇರಳ ಅಲ್ಲಿ ಆದ್ರೆ ಲಘು ಆಗ್ತದೆ. ಅಲ್ಲಿ ಹೋದವ್ರ ಸೋತಾರಲ್ಲ. ಈಗೆಲ್ಲ ಏನು ಮಾಡೋರು, ಪೂಜೆ ಮಾಡ್ತಾರೆ, ಎಲ್ಲ ಸೋತಾರೆ ಈಗ. ಹಂಗೆಲ್ಲ ಆಗೋಲ್ಲ. ಈಗ ಯಾರ ಪೂಜೆ ಮಾಡೋದು ಗೆಲ್ಲಿಲ್ಲ ಯಾಕ್ರೆ? ಕೇರಳದಾಗ ಪೂಜೆ ಮಾಡಿದ್ರೆ ಗೆಲ್ಲಿಲ್ಲ ಯಾಕೆ? ಹಂಗೆಲ್ಲ ಆಗೋಲ್ಲ. ನಿಮ್ಮ ಶ್ರಮ, ಹೋರಾಟ, ಸೈನ್ಸ್ ಎಲ್ಲ ಇದೆ. ಹಂಗೆಲ್ಲ ಪೂಜೆ ಮ್ಯಾಗ ಮಾಡಿದಾರ. ಮತ್ತು ಇದು ಯಾಕೆ? ಇದೆಲ್ಲ ಹಾಕ್ಬೇಕು. ನಮ್ಮನ್ನ ಹಾಸ್ಪಿಟ್ಲ್ ಹಾಕ್ಬೇಕ್ರಿ ಇದು, ಮತ್ತು ಶಾಲಾ ಕಾಲೇಜ್ ಹಾಕ್ಬೇಕು. ಇವೆಲ್ಲ ಅದು ನಂಬಿಕೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮೂಢನಂಬಿಕೆಯನ್ನು ನಂಬಕ್ಕಿಲ್ಲ, ತಾವು ಮೂಢನಂಬಿಕೆಯನ್ನು ನಂಬಕ್ಕಿಲ್ಲ. ಆದರೂ ಕೂಡ DK ಶಿವಕುಮಾರ್ ಅವರು ಈ ರೀತಿ ಒಂದು ಸರ್ಕಾರದ ನೆಲೆಯನ್ನು ಎರಡೇ ಅದೇ ಇಲ್ಲ. ನಂಬಿಕೆ, ಮೂಢನಂಬಿಕೆ ಅದರಲ್ಲಿದೆ. ಪೂಜೆ ಮಾಡೋದು ಅಂತ ನಮ್ಮ ಸಮಾಧಾನ, ನಂಬಿಕೆ ಓಕೆ ಮಾಡಿದ ಅಂತ. ಸರ್, ಈಗಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಈಗಾದರೂ ಇನ್ಮೇಲಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಇನ್ನೂ 5 ವರ್ಷ ಇದೆ, 4 ವರ್ಷ ನಮ್ಮ ಸರ್ಕಾರದ ಟೈಮ್ ಇದೆ. ನೋಡೋಣ, ಇನ್ನೂ ಪ್ರಯತ್ನ ಮಾಡೋಣ. ಆಗಬೇಕಂತ ಆಸೆ ಇದೆ ನಮ್ಮದು. ನಮ್ಮ ಅವಧಿಯಲ್ಲಿ ಆದ್ರೆ ನಮಗೂ ಒಂದು ಅದ ಕಿರೀಟ. ಇಲ್ಲ, ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾವು ಹೇಳಿವಲ್ಲ, ಪ್ರಿಯಾಂಕಾ ಬಂದ್ಮ್ಯಾಗ ಅಂತಿಲ್ಲ. ಯಾಕೆ ಇಟ್ಟು ದೊಡ್ಡ ಜಿಲ್ಲೆ, ಒಬ್ಬ DC ಅವರು, ಒಬ್ಬ SP ಅವರು ಇದನ್ನು ನಡೆಸೋದು ಭಾಳ ಕಷ್ಟದ ಕೆಲಸ. ನಾವು ಮುಂಚೆನೇ ಹೇಳೀವಿ, ಈಗ ಅದಕ್ಕೆ ಬದ್ಧರಿದ್ವಿ. 3 ಜಿಲ್ಲೆ ಆಗಬೇಕು ಅನ್ನೋದು ಡಿಮಾಂಡ್ ಇದ್ದೇ ಇದೆ. ಇಲ್ಲ, ಮಾಡಿಸ್ತೀವಿ. 3 ಜಿಲ್ಲೆನೇ ಆಗಬೇಕು. ಬೇರೆ ಅದಾರಲ್ಲ, ಉದಾಹರಣೆ RR MLAಗೆ ಒಂದು ಜಿಲ್ಲೆ ಅದಾರಲ್ಲ. ಗದಗ ಇದೆ, ಹಾವೇರಿ ಇದೆ, ಧಾರವಾಡ ಇದೆ, ಉಡುಪಿ ಇದೆ. ಉಡುಪಿ ಜನಸಂಖ್ಯೆನ 9 ಲಕ್ಷ. ನಮ್ಮ ಬೆಳಗಾವಿ ತಾಲೂಕದಷ್ಟು ಇದೆ ಅದು. ಚಿಕ್ಕೋಡಿ ಸೆಂಟ್ರಲ್
ಆಲ್ರೆಡಿ ಮನೆ ಇದೆ ಅಲ್ಲ, ಹಿಡಿದ್ವಿ, ಆಲ್ರೆಡಿ ಇದೆ ನಮ್ಮ ಮನೆ, ಆಲ್ರೆಡಿ ಚಿಕ್ಕೋಡಿಗೆ ಮನೆ ಇದೆ, ಅಲ್ಲೇ ಕಂಟಿನ್ಯೂ ಮಾಡ್ತೀವಿ, ಅಲ್ಲೇನು ಪ್ರಶ್ನೆ ಅಲ್ಲ, ಅಲ್ಲೇ ಇರ್ತೈತಿ, ಅಲ್ಲೇ ಮಾಡ್ತೀವಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.